ಚನ್ನಪಟ್ಟಣ ನಗರದ ಸಾತನೂರು ರಸ್ತೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ/ಎಸ್ಟಿ ನೌಕರರ ಸಮನ್ವಯ ಸಮಿತಿ ತಾಲೂಕು ಘಟಕದ ವತಿಯಿಂದ ಎಸ್ಸಿ/ಎಸ್ಟಿ ನೌಕರರ ತಾಲೂಕು ಸಮ್ಮೇಳನ 2025 ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಶಾಸಕ ಸಿಪಿ ಯೋಗೇಶ್ವರ್ ಉದ್ಘಾಟಿಸಿ ಮಾತನಾಡಿ, ನೌಕರರ ಸಂಘಟನೆಯಿಂದ ಇಂದು ನಡೆಯುತ್ತಿರುವ ಈ ಸಮ್ಮೇಳನ ಅಂಬೇಡ್ಕರ್ ಅವರ ವಿಚಾರಧಾರೆಯನ್ನ ಅರ್ಥೈಸುವಂತಾಗುತ್ತಿದೆ ಹಾಗೂ ಇಂದಿನ ಯುವ ಪೀಳಿಗೆಗೆ ಅರಿವು ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಉರಿಲಿಂಗಪೆದ್ದಿ ಮಠದ ಶ್ರೀ ಜ್ಞಾನ ಪ್ರಕಾಶ ಸ್ವಾಮೀಜಿ ಅವರು ಮಾತನಾಡಿ, ನೌಕರರು ನೆಪಮಾತ್ರಕ್ಕೆ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸದೆ ಗ್ರಾಮಾಂತರ ಮತ್ತು ನಗರದಲ್ಲಿರುವ ಬಡವರ್ಗದ ಮಕ್ಕಳನ್ನ ಗುರುತಿಸಿ ಅವರಿಗೆ ಬೇಕಾದ ಶಿಕ್ಷಣವನ್ನ ನಿಮ್ಮಗಳ ಖರ್ಚುಗಳಿಂದ ನೀಡಿದ್ರೆ ಇಂತಹ ಕಾರ್ಯಕ್ರಮಗಳಿಗೆ ಒಂದು ಗೌರವ ಲಭಿಸುತ್ತದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ನಿವೃತ್ತ ಕಾರ್ಯದರ್ಶಿ ನೀಲಕಂಠನಹಳ್ಳಿ ರುದ್ರಯ್ಯ ಮಾತನಾಡಿ, ಸಮುದಾಯ ಬಂಧುಗಳು ಮೊದಲು ಸಂಘಟಿತರಾಗಬೇಕು. ಅದರಲ್ಲೂ ನೌಕರರು ಸಂಘಟಿತರಾದಾಗ ನಮಗೆ ಸಿಗಬೇಕಾದ ಬಡ್ತಿ, ವರ್ಗಾವಣೆ ಸೇರಿದಂತೆ ಹಕ್ಕು ಪಡೆದು ಇಲಾಖೆಗಳಲ್ಲಿ ಅಧಿಕಾರ ನಡೆಸಬಹುದು ಎಂದು ಸಲಹೆ ನೀಡಿದರು. ಇನ್ನು ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ/ಎಸ್ಟಿ ನೌಕರರ ಸಮನ್ವಯ ಸಮಿತಿ ಚನ್ನಪಟ್ಟಣ ತಾಲೂಕು ಘಟಕದ ಅಧ್ಯಕ್ಷ ಪಿ ವಿಷಕಂಠಯ್ಯ, ನೌಕರರು, ಬಂಧು ಬಾಂಧವರು ಹಾಗೂ ಸಮುದಾಯದ ಸರ್ವರು ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದ್ದೀರಾ. ಅವರ ಸಹಕಾರ ಬೆಂಬಲದಿಂದ ತಾಲೂಕಿನ ಹೋಬಳಿ ಮಟ್ಟದಲ್ಲಿ ಮಕ್ಕಳ ಅನುಕೂಲತೆಗಾಗಿ ಹಾಗೂ ಪಾಠ ಪ್ರವಚನಗಳನ್ನು ಕಲ್ಪಿಸಲು ಶಾಲೆಗಳನ್ನು ತೆರೆದು ಪ್ರಾರಂಭ ಮಾಡುವುದಾಗಿ ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು. ಈ ವೇಳೆ ಎಸ್ಎಸ್ಎಲ್ಸಿ ಮತ್ತು ಎಸ್ಸಿ/ಎಸ್ಟಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರನ್ನ ಸನ್ಮಾನಿಸಲಾಯಿತು. ಜೊತೆಯಲ್ಲಿ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಶಂಕರಪ್ಪ ಎಂಎಲ್, ಪಿಡಬ್ಲ್ಯೂಒ ಪ್ರಥಮ ದರ್ಜೆ ಸಹಾಯಕಿ ಕಲಾವತಿ, ಧನಲಕ್ಷ್ಮಿ, ವೆಂಕಟೇಶ್, ಸಿದ್ಧಾರ್ಥ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಕೃಷ್ಣಪ್ಪ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಘೋಷಣಾ ಅಭಿಯಾನ ಸಹಾಯಕ ನಿರ್ದೇಶಕ ಎಸ್ ಸಿದ್ದರಾಜು, ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ/ಎಸ್ಟಿ ನೌಕರರ ಸಮನ್ವಯ ಸಮಿತಿ ರಾಜ್ಯಾಧ್ಯಕ್ಷ ಶಿವಶಂಕರ್, ಅಕ್ಕ ಐಎಎಸ್ ಅಕಾಡೆಮಿ ನಿರ್ದೇಶಕ ಡಾಕ್ಟರ್ ಶಿವಕುಮಾರ್, ಕೆಐಎಡಿಬಿ ಸಹಾಯಕ ಕಾರ್ಯದರ್ಶಿ ಜೆ ರವೀಂದ್ರ, ವಿವಿಧ ಇಲಾಖೆಗಳ ಉಪನಿರ್ದೇಶಕರಾದ ಮರಿಸ್ವಾಮಿ, ಎಸ್ ಸ್ವಾಮಿ, ವಿಜಯ್ ಕುಮಾರ್, ಸಾಯಿ ಆಸ್ಪತ್ರೆ ಡಾಕ್ಟರ್ ಸಂಪಂಗಿ ರಾಮಯ್ಯ, ತಾಲೂಕು ಪಂಚಾಯಿತಿ ಲೆಕ್ಕ ಪರಿಶೋಧನಾಧಿಕಾರಿ ಕೋಮಲಾ ಜೆ ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದರು. ಅಲ್ಲಿ ಹೋಗಿ ಆನಂತರ ನಾನು ಇಂಜಿನಿಯರಿಂಗ್ ಪದವಿ ತಗೊಂಡು 1987ರಲ್ಲಿ ನನಗೆ ನಾನು ಯಾಕೆ ಮಾತನ್ನು ನಿಮಗೆ ಪ್ರಸ್ತುತ ಇದೆ ಹೇಳಿ ಮಾತಾಡ್ತಾ ಇದ್ದೇನೆ. ನಾನೊಬ್ಬ ಸರ್ಕಾರಿ ನೌಕರನಾಗಿ ಮಾತಾಡ್ತಕ್ಕಂಥ ವಿಷಯ ಏನಂದರೆ, ಇವತ್ತಿನ ದಿನಮಾನಗಳಲ್ಲಿ ನಾವು ಸರ್ಕಾರಿ ನೌಕರಿ ಮಾಡ್ತಕ್ಕಂಥವರು ಸ್ವಲ್ಪ ಗಮನಿಸಬೇಕಾದಂಥ ವಿಷಯಗಳು ಉದ್ಯಮಗಳು ನಡೆದಿದೆ, ಸುತ್ತ ಇದ್ದಾವೆ. ನಮಗೆ ಬಹುಶಃ ಇನ್ನೊಂದು ಗೊತ್ತಿಲ್ಲ. ಇತ್ತೀಚೆಗೆ ನಡೆದಂಥ ಶ್ರೀಲಂಕಾದಲ್ಲಿ ನಡೆದಂಥ ವಿದ್ಯಮಾನಗಳಿರ್ಬೋದು, ಬಾಂಗ್ಲಾದೇಶದಲ್ಲಿ ನಡೆತಕ್ಕಂಥ ವಿದ್ಯಮಾನಗಳಿರ್ಬೋದು, ಹಾಗೆ ಮೊನ್ನೆ ತಾನೇ ನಡೆದಂಥ ನೇಪಾಳದಲ್ಲಿ ನಡೆತಕ್ಕಂಥ ವಿದ್ಯಮಾನ, ಇವುಗಳನ್ನ ನಾವು ಎಲ್ಲ ನೌಕರರಾಗಿ ನಾವು ಸೂಕ್ಷ್ಮವಾಗಿ ಗಮನಿಸ್ತಕ್ಕಂಥದ್ದು ಅನಿವಾರ್ಯತೆ ಇದೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಜನಸಾಮಾನ್ಯರು ನಾವು ಮಾಡ್ತಕ್ಕಂಥ ಆಡಳಿತನ ಬಹಳ ಗಂಭೀರವಾಗಿ ಪರಿಗಣಿಸ್ತಾ ಇರ್ತಾರೆ, ಗಮನಿಸ್ತಾ ಇರ್ತಾರೆ. ನಮ್ಮ ಪ್ರತಿಯೊಂದು ಆಡಳಿತನ ಪಾರದರ್ಶಕವಾಗಿ ಇರ್ಬೋದು, ಏನು ಮಾಡ್ತಾರೆ, ಏನು ಇದು ಮಾಡ್ತಾರೆ ಅಂತಕ್ಕಂಥದ್ದನ್ನು ಗಮನಿಸ್ತಾ ಇರ್ತಾರೆ. ಇದು ಎಲ್ಲೋ ಒಂದಿನ ನಮ್ಮ ಕಾಂಟ್ರಿಬ್ಯೂಷನ್ ವ್ಯವಸ್ಥೆಯಲ್ಲಿ ಸೇರ್ಕೊಂಡಾಗ ಅವಾಗ ಅವರೆಲ್ಲ ಜನ ಒಟ್ಟಿಗೆ ಹೇಳ್ತಕ್ಕಂಥ ಸಮಯ ಭಾಳ ದೂರ ಇರೋದು. ನಾವೆಲ್ಲ ನೋಡ್ತಾ ಇದ್ದೀವಿ, ಲಾಭಗಳಲ್ಲಿ ಅಲ್ಲಿ ಎಲ್ಲ ಕೇಳ್ತಾ ಇದ್ದೀವಿ. ಅವರೆಲ್ಲ ಭಾಳ ಆ ಒಂದೊಂದು ರೀತಿ ನಮಗೆ ಅಸಹ್ಯ ಅನಿಸ್ತದೆ. ಆ ರೀತಿ ವಾತಾವರಣಗಳಾಗುತ್ತೆ. ನಾನು ಈಗ ನಮ್ಮ ಒಬ್ಬ ಅಧಿಕಾರಿನ ಕೇಳಿದೆ, ಯಾಕ್ರಿ ಈ ಥರ ಇದಾಗಿದೆ, ಇದನ್ನೆಲ್ಲ ಈ ಥರ ಇರಲಿಲ್ಲ, ಏನೋ ಅವಾಗ ಬರ್ತಿದ್ರು, ಅದು ಬಕ್ಷೀಸ್ ಅಂತಾನು ಏನೋ ಆಗಿದೆ, ಹೈದರಾಬಾದ್ನೆಲ್ಲ ಬಕ್ಷೀಸ್ ಅಂತಾರೆ. ನಾಳೆ ಮಾಡೋ ಕೆಲಸ ಇವತ್ತು ಮಾಡಿಕೊಟ್ರೆ ಏನೋ ಒಂದಿಷ್ಟು ಬಕ್ಷೀಸ್ ಕೊಟ್ಟು ಕಳಿಸ್ತಿದ್ರು. ಅದನ್ನು ತಗೊಂಡು ಎಲ್ಲರೂ ತೃಪ್ತಿಯಾಗಿ ಕೆಲಸ ಮಾಡ್ತಾ ಇದ್ರು. ಈಗ ಯಾಕೆ ಈ ಥರ ಮಾಡ್ತಾ ಇದ್ದೀರಿ ಅಂದರೆ, ಸರ್ ನಾವೇನು ಮಾಡ್ಬೇಕು, ನಾವು ಎಲ್ಲ ರಾಜಕಾರಣಿಗಳು ಈ ಥರ ಮಾಡ್ತಾರೆ, ಆ ಥರ ಮಾಡ್ತಾರೆ, ವರ್ಗಾವಣೆ ಇಷ್ಟು ಅದು ಅಂತ ಹೇಳ್ತಾರೆ. ಇದು ಸಹಜ. ಯಾಕೆಂದ್ರೆ ನಾವು ಅಧಿಕಾರಿಗಳನ್ನ ದೋಷಾರೋಪಣೆ ಮಾಡ್ತಾನೆ ಕಾಲ ಕಳೆದಿದ್ದೀವಿ. ನಿಜವಾಗ್ಲೂ ಕೂಡ ನಾವು ಅಧಿಕಾರಿಗಳ ಹತ್ರ ಹೋದ
ರವೀಂದ್ರ ಸರ್ರು ಇವರೆಲ್ಲರೂ ಕೂಡ ನಮಗೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ಪ್ರಶಂಸೆ ಪ್ರೇರಣೀಯ. ಹಾಗಾಗಿ ಆತ್ಮೀಯರೇ, ಈ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಇಷ್ಟೊಂದು ವಿಜೃಂಭಣೆಯಿಂದ ನಡೆಸಲು ಈ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಮಾನ್ಯರು ಕೂಡ ಕಾರಣೀಭೂತರಾಗಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಜ್ಞಾನಪ್ರಕಾಶ ಸ್ವಾಮೀಜಿಯವರು ಅವರು ಕೆಲವು ಕಾರಣಗಳಿಂದ ಉತ್ತರ ಕರ್ನಾಟಕದ ಪ್ರವಾಸದಲ್ಲಿದ್ದರೂ ಕೂಡ ನಮಗೆ ಪ್ರತಿ ಕ್ಷಣದಲ್ಲೂ ಕೂಡ ರಾತ್ರಿ 12 ಗಂಟೆಯಲ್ಲಿ ವಿಶ್ಕಂಡು ಏರೋಪ ಮಾಡ್ತಾ ಇದ್ದೀರಿ, ಏರೋಪ ಮಾಡ್ತಾ ಇದ್ದೀರಿ ಅಂತ ಪ್ರತಿ ಕ್ಷಣವೂ ಕೂಡ ನಮಗೆ ಎಚ್ಚರಿಕೆ ಗಂಟೆಯನ್ನು ಬಾರಿಸಿ ಕಾರ್ಯಕ್ರಮ ಹೇಗೆ ಮಾಡಬೇಕು ಅಂತ ಅವರು ಕೂಡ ನಮಗೆ ಮನದಟ್ಟಾಗುವಂತೆ ಕೆಲವು ವಿಚಾರಧಾರೆಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಕೆಲವು ಅಧಿಕಾರಿಗಳ ಸಲಹೆಯಂತೆ ವರ್ಷಕ್ಕೆ ಒಂದು ಕಾರ್ಯಕ್ರಮವನ್ನು ಮಾಡಿ ಸುಮ್ಮನಾಗಬೇಡಿ, ನಿರಂತರವಾಗಿ ಸಮುದಾಯದ ಜಾಗೃತಿ ಕಾರ್ಯಕ್ರಮಗಳನ್ನ ಹಾಗೂ ಸಮುದಾಯದ